ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಶಾಲೆ ಹೆಸರನ್ನು ಬರ್ಕೊಳ್ತಕ್ಕಂಥದ್ದು ರೂಪಣಾತ್ಮಕ ಪರೀಕ್ಷೆ 2 ಫಾರ್ಮೇಟಿವ್ ಅಸೆಸ್ಮೆಂಟ್ 2 ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಅಂದರೆ FA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿರುವಂತಹ ತರಗತಿ ಯಾವುದು ಅಂದ್ರೆ 8ನೇ ತರಗತಿ, ವಿಷಯ ಪ್ರಥಮ ಭಾಷೆ ಕನ್ನಡ, ಸಮಯ 40 ನಿಮಿಷ, ಗರಿಷ್ಠ ಅಂಕಗಳು 20 ಅನ್ನುವಂಥದ್ದು. ಆದ್ಮೇಲೆ ಈಗ FA2 ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ಸ್ 8th ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆಯನ್ನು ಮೊದಲಿಗೆ ನೋಡೋಣ, ನಂತರ ಇವುಗಳ ಉತ್ತರಗಳನ್ನು ನೆಕ್ಸ್ಟ್ ಕಂಟಿನ್ಯೂ ಆಗಿ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇವೆ. ಒಂದನೇದು, ನೀರು ಕೊಡದ ನಾಡಿನಲ್ಲಿ ಲೇಖನದ ಲೇಖಕಿ ಯಾರು? ಕೊಡಗಿನ ಗೌರಮ್ಮ, ಆ ನೇಮಿಚಂದ್ರ, ಈ ಅನುಪಮಾ ನಿರಂಜನ್, ಈ ವೈದೇಹಿ. ಎರಡನೇ ಪ್ರಶ್ನೆ, ಪುರಂದರದಾಸರ ಅಂಕಿತ ನಾಮ ಯಾವುದು? ಪುರಂದರ ವಿಠಲ, ಆ ವಿಜಯ ವಿಠಲ, ಈ ಚೆನ್ನ ಸೋಮೇಶ್ವರ, ಇದು ಆದಿಕೇಶವ. ಇನ್ನು ಸೆಕೆಂಡ್ ಕ್ವಶನ್, ಇದು ಕೂಡ 1 ಅಂಕದ ಪ್ರಶ್ನೆನೇ, 2 ಪ್ರಶ್ನೆಗಳು 2 ಅಂಕಗಳು. ಮೂರನೇ ಕ್ವಶನ್, ಸೋಮೇಶ್ವರ ಶತಕದ ಪ್ರಕಾರ ನಿಜವಾದ ಆತ್ಮಬಂಧು ಯಾರು? 4ನೇ ಕ್ವಶನ್, ಯಶೋಧರೆಯ ಮಗನ ಹೆಸರೇನು? ಇನ್ನು 3ನೇ ಕ್ವಶನ್, ಇಲ್ಲಿ 2 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟು 6 ಅಂಕಗಳು. 5ನೇ ಕ್ವಶನ್, ವಿದೇಶಗಳಲ್ಲಿ ಕುಡಿಯುವ ನೀರಿನ ಬಗ್ಗೆ ಲೇಖಕಿಯ ಅನುಭವವೇನು? 6ನೇ ಪ್ರಶ್ನೆ, ಯಶೋಧರೆಯ ಗಾರ್ಗಿಯ ಬಗ್ಗೆ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತಾಳೆ? 7ನೇ ಕ್ವಶನ್, ಪುರಂದರದಾಸರ ಪ್ರಕಾರ ಯಾರಿಗೆ ಹಾಲೆರೆದರೆ ಫಲವಿಲ್ಲ ಮತ್ತು ಏಕೆ? ಇನ್ನು 4th ಕ್ವಶನ್, ಮೇನ್ ಕ್ವಶನ್, ಇಲ್ಲಿ 2 ಅಂಕದ 2 ಪ್ರಶ್ನೆಗಳು, 3 ಅಂಕದ 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. 3 ಅಂಕದ್ದು 8ನೇ ಕ್ವಶನ್, ಸೋಮೇಶ್ವರ ಶತಕದ ಪ್ರಕಾರ ಒಬ್ಬ ಉತ್ತಮ ಮಂತ್ರಿಯ ಲಕ್ಷಣಗಳ್ಯಾವು? 9ನೇ ಪ್ರಶ್ನೆ, ಕೋಲಾ ಕಂಪನಿಗಳು ಗ್ರಾಹಕರನ್ನು ಹೇಗೆ ಸೆಳೆಯುತ್ತವೆ ಎಂದು ಲೇಖಕಿ ಹೇಳುತ್ತಾರೆ? 5th ಕ್ವಶನ್, 4 ಅಂಕದ ಒಂದೇ ಒಂದು ಪ್ರಶ್ನೆ ಇದೆ, ಒಟ್ಟು 4 ಅಂಕಗಳು. 10ನೇ ಪ್ರಶ್ನೆ, ಆಹುತಿ ಕಥೆಯಲ್ಲಿ ವರದಕ್ಷಿಣೆಯ ಪಿಡುಗು ಹೇಗೆ ವ್ಯಕ್ತವಾಗಿದೆ ಎಂಬುದನ್ನು ವಿವರಿಸಿ. ಈಗ FA2 ಫಸ್ಟ್ ಲ್ಯಾಂಗ್ವೇಜ್ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ದೀರಿ. ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ, ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ನೀರಿನ ಕೊಡದ ನಾಡಿನಲ್ಲಿ ಲೇಖನದ ಲೇಖಕಿ ಯಾರಂದ್ರೆ ಆ ಉತ್ತರ ನೇಮಿಚಂದ್ರ ಅನ್ನುವಂಥ ಉತ್ತರ ಸರಿಯಾದ ಉತ್ತರ. 2ನೇ ಪ್ರಶ್ನೆ, ಪುರಂದರದಾಸರ ಅಂಕಿತ ನಾಮ ಯಾವುದು ಅಂದ್ರೆ ಉತ್ತರ ಪುರಂದರ ವಿಠಲ ಅನ್ನುವಂಥದ್ದು ಕೆಳಗಡೆ ಕೊಡಲಾಗಿದೆ. 3ನೇ ಕ್ವಶನ್, ಸೋಮೇಶ್ವರ ಶತಕದ ಪ್ರಕಾರ ನಿಜವಾದ ಆತ್ಮಬಂಧು ಯಾರು ಎಂದರೆ ಉತ್ತರ ಸೋಮೇಶ್ವರ ಶತಕದ ಪ್ರಕಾರ ಯಾರು ನಮಗೆ ಹಿತವನ್ನು ತೋರಿಸುತ್ತಾರೋ ಅವರೇ ನಿಜವಾದ ಆತ್ಮಬಂಧು. 4ನೇ ಪ್ರಶ್ನೆ, ಯಶೋಧರೆಯ ಮಗನ ಹೆಸರೇನು ಅಂತಿದೆ? ಯಶೋಧರೆಯ ಮಗನ ಹೆಸರು ರಾಹುಲ್. ಇನ್ನು 5ನೇ ಪ್ರಶ್ನೆ, ವಿದೇಶಗಳಲ್ಲಿ ಕುಡಿಯುವ ನೀರಿನ ಬಗ್ಗೆ ಲೇಖಕಿ ಅನುಭವವೇನು? ಉತ್ತರವನ್ನು ನೋಡೋಣ. ವಿದೇಶಗಳಲ್ಲಿ ಯುರೋಪ್ ಅಥವಾ ಅಮೆರಿಕ ಹೋಟೆಲ್ ಆಗಲಿ ನಿಲ್ದಾಣಗಳಲ್ಲಾಗಲಿ ಎಲ್ಲಿಯೂ ಉಚಿತವಾಗಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಅಲ್ಲಿ ಬಾಟಲಿಗಳನ್ನು ನೀರನ್ನು ಹಣ ಕೊಟ್ಟು ಕೊಳ್ಳಬೇಕು ಎಂಬುದು ಲೇಖಕಿಯ ಅನುಭವ. 6ನೇ ಪ್ರಶ್ನೆ, ಯಶೋಧರೆಯ ಗಾರ್ಗಿಯ ಬಗ್ಗೆ ಯಾವ ವಿಷಯವನ್ನು ಪ್ರಸ್ತಾಪಿಸುತ್ತಾರೆ? ಪತಿಯು ಸನ್ಯಾಸವನ್ನು ಸ್ವೀಕರಿಸಿದಾಗ ಪ್ರಾಚೀನ ಕಾಲದಲ್ಲಿ ಗಾರ್ಗಿಯೂ ಕೂಡ ತನ್ನ ಪತಿಯೊಡನೆ ಸನ್ಯಾಸವನ್ನು ಪಡೆದು ಕಾಡಿಗೆ ತೆರಳಿದ್ದಳು ಎಂಬ ವಿಷಯವನ್ನು ಯಶೋಧರೆ ಪ್ರಸ್ತಾಪಿಸುತ್ತಾಳೆ. 7ನೇ ಪ್ರಶ್ನೆ, ಪುರಂದರದಾಸರ ಪ್ರಕಾರ ಯಾರಿಗೆ ಹಾಲೆರೆದರೆ ಫಲವಿಲ್ಲ ಮತ್ತು ಏಕೆ? ಉತ್ತರ ಹಾವಿಗೆ ಹಾಲೆರೆದರೆ ಫಲವಿಲ್ಲ, ಏಕೆಂದರೆ ಹಾವಿನ ವಿಷಯ ಹೋಗೋದಿಲ್ಲ. ಹಾಗೆ ಕುಟಿಲ ಬುದ್ಧಿಯ ವ್ಯಕ್ತಿಯು ಮಂತ್ರ ಪಠಿಸಿದರು ಅಥವಾ ಸಟೆಯಾಡುವವನು ದೇವರನ್ನು ನೆನೆದರು ಅದರಿಂದ ಯಾವುದೇ ಪುಣ್ಯ ಲಭಿಸುವುದಿಲ್ಲ ಎಂದು ದಾಸರು ಹೇಳುತ್ತಾರೆ. ಇನ್ನು 8ನೇ ಪ್ರಶ್ನೆ, ಸೋಮೇಶ್ವರ ಶತಕದ ಪ್ರಕಾರ ಒಬ್ಬ ಮಂತ್ರಿಯ ಉತ್ತಮ ಲಕ್ಷಣಗಳ್ಯಾವು? ಉತ್ತರ ಉತ್ತಮ ಮಂತ್ರಿಯು ಅತಿ ಗಂಭೀರನು, ಉದಾರಿಯು, ಧೀರನು ಮತ್ತು ಸತ್ಯವಂತನೂ ಆಗಿರಬೇಕು. ಅವನು ಅನೇಕ ಭಾಷಣಗಳನ್ನು ಬಲ್ಲವನಾಗಿದ್ದು ಎಂತಹ ಆಮಿಷಗಳಿಗೂ ಒಳಗಾಗದೆ ಲಂಚಕ್ಕೆ ಕೈ ಒಡ್ಡದವನಾಗಿರಬೇಕು ಎಂದು ಕವಿ ಸೋಮನಾಥರು ಹೇಳುತ್ತಾರೆ. 9th ಕ್ವಶನ್, ಕೋಲಾ ಕಂಪನಿಗಳು ಗ್ರಾಹಕರನ್ನು ಹೇಗೆ ಸೆಳೆಯುತ್ತವೆ ಎಂದು ಲೇಖಕಿ ಹೇಳುತ್ತಾರೆ? ಉತ್ತರ ಕೋಲಾ ಕಂಪನಿಗಳು ನೀರಿನ ಬಾಟಲಿಗಿಂತ ಕೋಲಾ ಬಾಟಲಿನ ಅಗ್ಗವಾಗಿ ಮಾರುತ್ತವೆ. ಇದರಿಂದ ಗ್ರಾಹಕನು ನೀರಿನ ಬದಲಿಗೆ ಕೋಲಾ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳುತ್ತಾನೆ. ಇದು ಕಂಪನಿಗಳು ನಡೆಸುವ ಒಂದು ರೀತಿಯ ಸೈಕಲಾಜಿಕಲ್ ವಾರ್ಫೇರ್ ಎಂದು ಲೇಖಕಿ ವಿವರಿಸುತ್ತಾರೆ. ಇನ್ನು 10ನೇ ಪ್ರಶ್ನೆ 4 ಅಂಕದ್ದು, ಆಹುತಿ ಕಥೆಯಲ್ಲಿ ವರದಕ್ಷಿಣೆಯ ಪಿಡುಗು ಹೇಗೆ ವ್ಯಕ್ತವಾಗಿದೆ ಎಂಬುದನ್ನು ವಿವರಿಸಿ. ಉತ್ತರ ಆಹುತಿ ಕಥೆಯಲ್ಲಿ ಕಥಾನಾಯಕನು ತನ್ನ MA ಪದವಿಯ ನಂತರ ವರದಕ್ಷಿಣೆಗಾಗಿ ಆಸೆಪಟ್ಟು ಬಡವರ ಮಗಳಾದ ಶಾಂತಿಯನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ. ಶಾಂತಿಯ ತಂದೆ ಬಡವನಾಗಿದ್ದು ಅವಳ ಮದುವೆಗೆ ಹಣ ಹೊಂದಿಸಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ವರದಕ್ಷಿಣೆ ಕೊಡಲಾಗದ ಕಾರಣ ಶಾಂತಿಯನ್ನು 4 ಜನ ಮೊಮ್ಮಕ್ಕಳಿರುವ
ಒಬ್ಬ ಮುದುಕನಿಗೆ ಕೊಟ್ಟು ಮದುವೆ ಮಾಡಲು ಅವಳ ತಂದೆ ತಾಯಿ ನಿರ್ಧರಿಸುತ್ತಾರೆ. ಇದರಿಂದ ನೊಂದ ಶಾಂತಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ವರದಕ್ಷಿಣೆ ಎಂಬ ಪಿಶಾಚಿಗೆ ಬಲಿಯಾಗುತ್ತಾಳೆ. ಈ ಮೂಲಕ ಕಥೆಯಲ್ಲಿ ವರದಕ್ಷಿಣೆಯ ಕ್ರೌರ್ಯ ವ್ಯಕ್ತವಾಗಿದೆ ಅನ್ನುವಂಥದ್ದು. ಆತ್ಮೀಯರೇ, 6ರಿಂದ 10ನೇ ತರಗತಿಯವರೆಗಿನ ಪ್ರಥಮ ಭಾಷೆ, ವಿಜ್ಞಾನ ಮತ್ತು ಗಣಿತ ವಿಷಯದ ಎಸ್ಎ ಮತ್ತು ಎಲ್ಲಾ ಎಸ್ಎ ಪರೀಕ್ಷೆಗಳು ಮತ್ತು ಎಸ್ಎ ಪರೀಕ್ಷೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಅವುಗಳ ಉತ್ತರಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮತ್ತು ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ತಾವು ಕೂಡ ಇಲ್ಲಿರುವಂತಹ ಉತ್ತರಗಳನ್ನು ಮತ್ತೊಮ್ಮೆ ಪರಿಶೀಲಿಸಿಕೊಳ್ಳಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.